ಇಸ್ರೇಲಿನ ರಕ್ಷಣಾ ಸಚಿವ ಮತ್ತು ತೀವ್ರ ಬಲಪಂಥೀಯ ನಾಯಕನಾಗಿ ಗುರುತಿಸಿಕೊಂಡಿರುವ ಇಥಾಮಿರ್ ಬೆನ್-ಗಿರ್ ಅವರು ಸೆಲೆಬ್ರೇಷನ್ ಮಾಡುವ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಈ ಸೆಲೆಬ್ರೇಷನ್ಗೆ ಕಾರಣ ಏನು ಗೊತ್ತೇ? ಅನಧಿಕೃತವಾಗಿ ಬಂಧಿಸಲ್ಪಟ್ಟಿರುವ ಫೆಲಸ್ತೀನಿ ನಾಗರಿಕರಿಗೆ ವಧೆ ಶಿಕ್ಷೆಯನ್ನ ನೀಡುವ ಮಸೂದೆಯನ್ನ ಇಸ್ರೇಲ್ನ ಪಾರ್ಲಿಮೆಂಟ್ ಅನುಮತಿಸಿರುವುದಕ್ಕೆ ಈ ವ್ಯಕ್ತಿ ಹೀಗೆ ಸಂಭ್ರಮಿಸುತ್ತಿದ್ದಾರೆ. ಇಸ್ರೇಲಿನ ಸೇನೆ ಅಥವಾ ನಾಗರಿಕರನ್ನ ಆಕ್ರಮಿಸುವ ಫೆಲಸ್ತೀನಿಯರಿಗೆ ಇನ್ನು ಮುಂದೆ ಗಲ್ಲು ಶಿಕ್ಷೆಯನ್ನ ನೀಡಲಾಗುತ್ತದೆ. ಈ ಬಗ್ಗೆ ಮಂಡಿಸಲಾದ ಮಸೂದೆಗೆ ಇಸ್ರೇಲ್ನ ಪಾರ್ಲಿಮೆಂಟ್ ಅಂಗೀಕಾರ ನೀಡಿದೆ. ಪ್ರಧಾನಿ ನೇತನ್ಯಾಹು ಅವರ ತೀವ್ರ ಬಲಪಂಥೀಯ ಮೈತ್ರಿ ಪಕ್ಷಗಳ ಪ್ರಬಲ ಬೆಂಬಲದೊಂದಿಗೆ ಈ ಮಸೂದೆ ಅಂಗೀಕಾರಗೊಂಡಿದೆ. 120 ಸದಸ್ಯರ ಪಾರ್ಲಿಮೆಂಟ್ನಲ್ಲಿ 62 ಸದಸ್ಯರು ಈ ಮಸೂದೆಗೆ ಪರವಾಗಿ ಮತ ಚಲಾಯಿಸಿದ್ದಾರೆ. ಈ ನಿಯಮದ ಪ್ರಕಾರ ಇಸ್ರೇಲ್ನ ಅಸ್ತಿತ್ವವನ್ನು ಇಲ್ಲದಂತೆ ಮಾಡಬೇಕು ಎಂಬ ಗುರಿಯೊಂದಿಗೆ ಹತ್ಯೆ ನಡೆಸುವವರನ್ನ ಗಲ್ಲು ಶಿಕ್ಷೆಗೆ ಗುರಿಪಡಿಸಲಾಗುವುದು. ಈ ನಿಯಮವು ಪ್ರಾಯೋಗಿಕವಾಗಿ ಫೆಲಸ್ತೀನಿಯರು ಮತ್ತು ಇಸ್ರೇಲ್ನಲ್ಲಿರುವ ಅರಬ್ ವಂಶಜರಿಗೆ ಮಾತ್ರ ಅನ್ವಯಿಸುತ್ತದೆ. ಇಂಥದ್ದೇ ಕೃತ್ಯವನ್ನ ಮಾಡುವ ಯಹೂದಿ ವ್ಯಕ್ತಿಗೆ ಈ ನಿಯಮ ಅನ್ವಯಿಸುವುದಿಲ್ಲ. ಗಲ್ಲು ಶಿಕ್ಷೆ ಘೋಷಣೆಯಾದ 90 ದಿನಗಳ ಒಳಗೆ ಅದನ್ನು ಜಾರಿಗೊಳಿಸಲಾಗುವುದು ಮಾತ್ರ ಅಲ್ಲ, ಗಲ್ಲು ಶಿಕ್ಷೆಗೆ ಒಳಗಾದ ವ್ಯಕ್ತಿಗೆ ಮೇಲ್ಮನವಿಗೆ ಅವಕಾಶ ಇರುವುದಿಲ್ಲ. ಈ ನಿಯಮವು ಪಶ್ಚಿಮ ದಂಡೆಯ ಸೇನಾ ನ್ಯಾಯಾಲಯದಲ್ಲಿ ಈಗಾಗಲೇ ವಿಚಾರಣೆ ಎದುರಿಸುತ್ತಾ ಇರುವ ಫೆಲಸ್ತೀನಿಯರ ಪಾಲಿಗೆ ಮರಣ ಶಾಸನವಾಗಲಿದೆ ಅಂತ ಹೇಳಲಾಗಿದೆ. ಇದೇ ವೇಳೆ ಈ ನಿಯಮವನ್ನು ಬ್ರಿಟನ್, ಫ್ರಾನ್ಸ್, ಜರ್ಮನಿ ಸಹಿತ ಹಲವು ರಾಷ್ಟ್ರಗಳು ಪ್ರಬಲವಾಗಿ ವಿರೋಧಿಸಿವೆ. ಇದು ಇಸ್ರೇಲಿನ ಪ್ರಜಾತಂತ್ರ ಮೌಲ್ಯಗಳನ್ನು ನಾಶ ಮಾಡುವಂತದ್ದು ಎಂದು ಈ ರಾಷ್ಟ್ರಗಳು ಹೇಳಿವೆ. ಮಾತ್ರ ಅಲ್ಲ, ಈ ನಿಯಮವು ತಾರತಮ್ಯದಿಂದ ಕೂಡಿದೆ ಎಂದು ಈ ರಾಷ್ಟ್ರಗಳು ಹೇಳಿವೆ. ಇಸ್ರೇಲಿನ ಮಾನವ ಹಕ್ಕು ಸಂಘಟನೆಗಳು ಕೂಡ ಈ ನಿಯಮದ ವಿರುದ್ಧ ಮಾತಾಡಿವೆ. ಇದೇ ವೇಳೆ ಫೆಲಸ್ತೀನಿನ ಅಧ್ಯಕ್ಷ ಮೊಹಮ್ಮದ್ ಅಬ್ಬಾಸ್ ಈ ನಿಯಮವನ್ನು ಖಂಡಿಸಿದ್ದಾರೆ. ಫೆಲಸ್ತೀನಿಯರ ಸ್ವಾತಂತ್ರ್ಯದ ಹೋರಾಟವನ್ನು ಮಟ್ಟ ಹಾಕಲು ಈ ನಿಯಮವನ್ನು ಜಾರಿಗೆ ತರಲಾಗಿದೆ ಎಂದು ಅವರು ಹೇಳಿದ್ದಾರೆ. ಈ ನಿಯಮದ ವಿರುದ್ಧ ಪ್ರಬಲ ಹೋರಾಟವನ್ನು ಸಂಘಟಿಸುವುದಾಗಿ ಹಮಾಸ್ ಮತ್ತು ಇಸ್ಲಾಮಿಕ್ ಜಿಹಾದ್ ಸಂಘಟನೆಗಳು ಹೇಳಿವೆ. ಅಂದಹಾಗೆ 1954ರಲ್ಲೇ ಇಸ್ರೇಲ್ ಗಲ್ಲು ಶಿಕ್ಷೆಯನ್ನು ಸ್ಥಗಿತಗೊಳಿಸಿದೆ. ಅಪರೂಪದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಸ್ರೇಲ್ ಈ ಮೊದಲು ಗಲ್ಲು ಶಿಕ್ಷೆಯನ್ನು ಜಾರಿಗೊಳಿಸಿತ್ತು. ಇಸ್ರೇಲ್ ರಾಷ್ಟ್ರ ಸ್ಥಾಪನೆಯಾದ ಬಳಿಕ ಈವರೆಗೆ ಕೇವಲ 2 ಮಾತ್ರ ಗಲ್ಲು ಶಿಕ್ಷೆಯನ್ನು ಜಾರಿಗೊಳಿಸಲಾಗಿದೆ. ಅದರಲ್ಲಿ ಒಬ್ಬರು ಜರ್ಮನಿಯ ಹಾಲೋಕಾಸ್ಟ್ಗೆ ಬೆಂಬಲವಾಗಿ ನಿಂತಿದ್ದ ಅಡಾಲ್ಫ್ ಐಕ್ಮ್ಯಾನ್ ಎಂಬುವವರಾಗಿದ್ದಾರೆ. 1960ರಲ್ಲಿ ಇವರನ್ನ ಗಲ್ಲು ಶಿಕ್ಷೆಗೆ ಗುರಿಪಡಿಸಲಾಗಿದೆ. ಇದಕ್ಕಿಂತ ಮೊದಲು ನಡೆದ ಗಲ್ಲು ಶಿಕ್ಷೆ 1948ರಲ್ಲಿ ನಡೆದಿದೆ. ಇಸ್ರೇಲ್ನ ಸೇನಾ ಮುಖಂಡ ಮೇಯರ್ ತೋಬ್ ಎಂಬುವರಿಗೆ ಈ ಶಿಕ್ಷೆಯನ್ನು ನೀಡಲಾಗಿದೆ. ದೇಶದ್ರೋಹದ ಆರೋಪವನ್ನು ಹೊರಿಸಿ ಅವರನ್ನು ಗಲ್ಲಿಗೇರಿಸಲಾಗಿದೆ. ಇದೀಗ ಇಸ್ರೇಲ್ ಮತ್ತೆ ಅತ್ಯಂತ ಅಪಾಯಕಾರಿ ಮತ್ತು ಆಘಾತಕಾರಿ ಎಂದು ಹೇಳಬಹುದಾದ ಗಲ್ಲು ಶಿಕ್ಷೆ ಮಸೂದೆಯನ್ನು ಅಂಗೀಕರಿಸುವ ಮೂಲಕ ನಿಯಮವಾಗಿ ಜಾರಿಗೆ ತಂದಿದೆ. ಈ ನಿಯಮ ಫೆಲಸ್ತೀನಿಯರಿಗೆ ಮತ್ತು ಇಸ್ರೇಲ್ನಲ್ಲಿರುವ ಅರಬ್ ವಂಶಜರಿಗೆ ಮಾತ್ರ ಅನ್ವಯಿಸುತ್ತದೆ ಎಂಬುದೇ ಈ ನಿಯಮದಲ್ಲಿ ದುರುದ್ದೇಶ ಇದೆ ಅನ್ನೋದನ್ನ ಹೇಳ್ತದೆ. ಫೆಲಸ್ತೀನಿಯರ ಸ್ವಾತಂತ್ರ್ಯ ಹೋರಾಟವನ್ನು ದಮನಿಸುವುದೇ ಇದರ ಉದ್ದೇಶ. ಇಸ್ರೇಲಿ ಸೈನಿಕರು ಮತ್ತು ನಾಗರಿಕರ ಮೇಲೆ ಹಲ್ಲೆ ನಡೆದರೆ ಅದನ್ನ ಇಸ್ರೇಲ್ ಅಸ್ತಿತ್ವಕ್ಕೆ ವಿರೋಧ ಎಂದು ಹೇಳಿ ಗಲ್ಲಿಗೇರಿಸುವುದಕ್ಕೆ ಈ ನಿಯಮವನ್ನು ಬಳಸುವುದು ಕಷ್ಟವಲ್ಲ. ಈ ಮೂಲಕ ಫೆಲಸ್ತೀನಿಯರ ಸ್ವಾತಂತ್ರ್ಯ ಹೋರಾಟವನ್ನೇ ದಮನಿಸುವುದು ಮತ್ತು ಜನರನ್ನ ಭೀತಿಗೆ ತಳ್ಳುವುದು ಈ ನಿಯಮದ ಉದ್ದೇಶ ಎಂದು ಹೇಳಲಾಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.